ಹೇಗಿದ್ದೀರೆಲ್ಲರೂ ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ಒಂದು ಚಿಕನ್ ಇದ್ದು ರೆಸಿಪಿ ಮಾಡೋಣ ಅಂತ ಬಂದಿದ್ದೇನೆ. ಚಿಕನ್ ಅದರಲ್ಲಿ ಈಗಷ್ಟೇ ಫೇಮಸ್ ಆಗಿರೋದು, ಅಂದ್ರೆ ಮೊದಲೆಲ್ಲ ಮಾಡ್ತಿದ್ರು ಈ ರೆಸಿಪಿಯನ್ನು, ಬಟ್ ಹೆಸರು ತಗೊಂಡದ್ದು ಈಗಷ್ಟೇ. ಅಂದ್ರೆ ಬನ್ನ ಮಂಜಲ್ ಅಂತ ಈಗ ಸಿಗ್ತಾ ಉಂಟು ರೆಸ್ಟೋರೆಂಟ್ ಎಲ್ಲ ಚಿಕನ್ ಬನ್ನ ಮಂಜಲು, ಫಿಶ್ ಬನ್ನ ಮಂಜಲು ಅದು ಇದೆಲ್ಲ ಸಿಗ್ತಾ ಉಂಟು. ಸೊ ನಾನಿವತ್ತು 1 kg ಚಿಕನ್ ತಗೊಂಡ್ ಬಂದಿದ್ದೀನಿ. ಇದರಲ್ಲಿ ಒಂದೊಳ್ಳೆ ಬನ್ನ ಮಂಜಲ್ ರೆಸಿಪಿ ಮಾಡೋಣ ಅಂತ ಇದ್ದೀನಿ. ಈಸಿಯಾಗಿ ಮಾಡ್ಕೊಳ್ಬಹುದು. ಈ ಬ್ಯಾಡ್ಗಿ ಚಿಲ್ಲಿ ಹಾಕುವ ಕಿತಾಪತಿ ಅದು ಇದು ಏನೂ ಇಲ್ಲ, ಸಿಂಪಲ್ ಆಗಿ ಮಾಡುವ ರೆಸಿಪಿ ಇದು. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ, ಮತ್ತೆ ಸಿಗೋಣ. ಮೊದಲಿಗೆ ಇಲ್ಲಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕರಿಬೇವಿನದು ಸೊಪ್ಪು, 1 ಎಲೆ ಬರ್ತದೆ, ಅದು ಹಾಕ್ಕೊಂಡಿದ್ದೀನಿ. ಇದರ ಜೊತೆ 1 ಕಪ್ ತುರ್ದ ತೆಂಗಿನಕಾಯಿ ತುರಿ ಮತ್ತು 1 ಟೇಬಲ್ ಸ್ಪೂನ್ ಅರಿಶಿಣ, ಇದನ್ನೆಲ್ಲವನ್ನು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಆದರೂ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅರಿಶಿಣದ ಫ್ಲೇವರ್ ಎಲ್ಲ ತೆಂಗಿನಕಾಯಿಗೆಲ್ಲ ಬಂದು ಒಂದು ಒಳ್ಳೆ ಅರೋಮ ಬರಬೇಕು, ಅಷ್ಟು ತನಕ ಫ್ರೈ ಮಾಡಿಟ್ಕೊಳ್ಳಿ. ಫ್ರೈ ಆದ ನಂತರ ಅದನ್ನೊಂದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಇವಾಗ ಬನ್ನ ಮಂಜೂಲ್ ಮಾಡಲಿಕ್ಕೆ ಮೊದಲಿಗೆ ಪ್ಯಾನಿಗೆ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೇನೆ. ಇದರ ಜೊತೆನೆ 1 ಟೇಬಲ್ ಸ್ಪೂನ್ ಅಷ್ಟು ಇಡೀ ಗರಂ ಮಸಾಲೆಯನ್ನು ಕ್ರಷ್ ಮಾಡಿ ಇಟ್ಕೊಂಡಿದ್ದನ್ನು ಕೂಡ ಹಾಕೊಳ್ತಿದ್ದೇನೆ. ಇವಾಗ ಇದಕ್ಕೆ ಒಂದು 5 ರಿಂದ 6 ಎಲೆ ಕರಿಬೇವನ್ನು ಹಾಕೊಳ್ಳೋಣ. ಇದರ ಜೊತೆನೆ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡದ್ದು ಒಂದು ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೇನೆ. ಇದರ ಜೊತೆನೆ ಒಂದು 10 ಹಸಿಮೆಣಸಿನಕಾಯನ್ನು ಕಟ್ ಮಾಡ್ಕೊಂಡಿದ್ದೇನೆ, ಈ ರೀತಿ ಅದನ್ನು ಹಾಕೊಂಡಿದ್ದೇನೆ. ಖಾರ ಜಾಸ್ತಿ ಬೇಕಿದ್ರೆ ಇನ್ನೂ ಕೂಡ ಜಾಸ್ತಿ ಹಾಕೊಳ್ಬೋದು. ಇದರ ಜೊತೆ ಒಂದು 10 ರಿಂದ 12 ಎಸ್ಳು ಬೆಳ್ಳುಳ್ಳಿ ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೇನೆ. ಒಂದು 2 ಇಂಚ್ ತುಂಡು ಶುಂಠಿ ಫೈನ್ಲಿ ಚಾಪ್ಡ್. ಇವೆಲ್ಲವನ್ನು ಹಾಕೊಂಡು ಒಂದ್ಸಲ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ 3 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಮೀಡಿಯಂ ಸೈಜ್ ಆದರೆ ಒಂದು 4 ಈರುಳ್ಳಿಯನ್ನು ಹಾಕೊಳ್ಬೋದು 1 kg ಚಿಕನ್ಗೆ. ಈರುಳ್ಳಿ ಹಾಕಿದ ನಂತರ ಚೆಂದ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಬೇಗನೆ ಸಾಫ್ಟ್ ಆಗಬೇಕಂತ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ. ಉಪ್ಪು ಹಾಕ್ಕೊಂಡು ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಲಿಡ್ ಮುಚ್ಚಿ 1-2 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಕುಕ್ ಆಗಲಿ, ಆನಿಯನ್ ಬೇಗ ಸಾಫ್ಟ್ ಆಗಲಿ. ಇವಾಗ ಲಿಡ್ ಓಪನ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನೆ 1-2 ಟೊಮೆಟೊನ ಹಾಕ್ಕೊಂಡಿದ್ದೇನೆ. ಸಣ್ಣ ಸೈಜ್ ಇದೆ 2 ಟೊಮೆಟೊವನ್ನು, ಮೀಡಿಯಂ ಟು ಸಣ್ಣ ಸೈಜ್ ಇತ್ತು, ಅದನ್ನ 2 ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆನೇ 1.5 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ಅದರ ಹಸಿ ವಾಸನೆ ಹೋಗುವವರೆಗೆ ಚೆಂದ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಲಿಡ್ ಮುಚ್ಚಿ ಹಾಗೆ 1-2 ನಿಮಿಷ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಕುಕ್ ಆಗಲಿ. ಇವಾಗ ನೋಡಿ ಆಲ್ಮೋಸ್ಟ್ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ನಾವು ಚಿಕನ್ ಪೀಸಸನ್ನು ಹಾಕೊಳ್ಳೋಣ. ಕಟ್ ಮಾಡಿ ಕ್ಲೀನ್ ಮಾಡಿದ 1 kg ಚಿಕನ್ ಅನ್ನು ತಗೊಂಡಿದ್ದೇನೆ, ಅದನ್ನು ಹಾಕೊಳ್ತಿದ್ದೇನೆ. ನೀವು ಈ ರೆಸಿಪಿಯನ್ನು ಮಟನ್ ಜೊತೆ ಕೂಡ ಮಾಡ್ಕೊಳ್ಬೋದು, ಮಟನ್ ಅಥವಾ ಕ್ರ್ಯಾಬ್, ಬೊಂಡಾಸ್ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಚಿಕನ್ಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ, ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು 2 ಟೇಬಲ್ ಸ್ಪೂನ್ ಅರಿಶಿನ. ನಾನಿಲ್ಲಿ ಅರಿಶಿನ ಪೌಡರ್ ಮನೆಯಲ್ಲೇ ಮಾಡಿದ ಅರಿಶಿನ ಪೌಡರ್ ಯೂಸ್ ಮಾಡಿದೆ, ಹಾಗಾಗಿ ನನಗೆ ಹೆಲ್ದಿಗೆ ಯಾವುದೇ ಅದರಲ್ಲಿ ಮಿಕ್ಸಿ ಇಲ್ಲ ಕಲಬೆರಕೆ ಇಲ್ಲ, ಏನೂ ಇಲ್ಲ, ಸೊ ಹೆಲ್ದಿಯಾಗಿರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಅಂಗಡಿಯಲ್ಲಿ ತರೋದಾದರೆ ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ, ಯಾಕಂದರೆ ಇದರ ಮೇನ್ ಫ್ಲೇವರೇ ಅರಿಶಿನ, ಅದಕ್ಕೋಸ್ಕರ ಅಷ್ಟು ಹಾಕ್ಕೊಳ್ಬೇಕು. ನಂತರ ಒಂದು ಸಣ್ಣ ತುಂಡು ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡಿದ್ದೆ, ಅದನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಈ ರೀತಿ ಕೈಯಲ್ಲಿ ಹಿಂಡ್ಕೊಂಡು ಖಾಲಿ ನೀರು ಮಾತ್ರ ಹಾಕೊಳ್ತಿದ್ದೇನೆ, ಹುಣಸೆ ಹಣ್ಣಿದ ನೀರು ಮಾತ್ರ. ಈ ರೀತಿ ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನ ಮಂಜುಲ್ ಅಂದರೆ ಅರಿಶಿನಕ್ಕೆ ಹೇಳೋದು ಮಂಜುಲ್ ಅಂತ. ಅದು ಇದರ ಮೇನ್ ಇಂಗ್ರೀಡಿಯೆಂಟೇ ಅರಿಶಿನ ಪೌಡರ್ ಅಥವಾ ಟರ್ಮರಿಕ್ ಪೌಡರು. ಹೀಗೆ ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಕುಕ್ ಆಗಲಿ. ಇವಾಗ ನೋಡಿ ಚಿಕನ್ ನೀರು ಬಿಟ್ಟಿದೆ, ಒಂದು 50% ಕುಕ್ ಆಗಿದೆ. ಇವಾಗ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ, ತಳ ಹಿಡಿಯದೆ ನೋಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೇನೆ. ತುಪ್ಪ ಆಪ್ಷನಲ್, ನೀವು ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ನನಗೆ ತುಪ್ಪ ಹಾಕಿದರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಅದಕ್ಕೋಸ್ಕರ ನಾನು ಯಾವಾಗಲೂ ಚಿಕನ್ ಸುಕ್ಕ ಅಥವಾ ಯಾವುದೇ ರೆಸಿಪಿ ಚಿಕನ್ ಇದು ಮಾಡುವಾಗ ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತೇನೆ. ಇವಾಗ ಪುನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿ ಹಾಗೆ 1-2 ನಿಮಿಷ ಕುಕ್ ಆಗಲಿಕ್ಕೆ ಬಿಟ್ಟೆ. ಇವಾಗ ಒಂದು 80% ಕುಕ್ ಆಗಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕೊಳ್ಳೋಣ. ಗರಂ ಮಸಾಲ ಪೌಡರ್ ಹಾಕೊಂಡ ನಂತರ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಹಾಗೆ ಲಿಡ್ ಮುಚ್ಚಿ 1-2 ನಿಮಿಷ ಕುಕ್ ಆಗಲಿಕ್ಕೆ ಬಿಡಿ. ಇವಾಗ ನೋಡಿ ಕರೆಕ್ಟಾಗಿ ಕುಕ್ ಆಗಿದೆ ಆಲ್ಮೋಸ್ಟ್. ಇದಕ್ಕೆ ನಾನು ಖಾರಕ್ಕನುಸಾರವಾಗಿ 1 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು, ನಿಮಗೆ ಖಾರ ಕೆಲವರಿಗೆ ತುಂಬ ಖಾರ ಇಷ್ಟಪಡ್ತಾರೆ, ಅವ್ರು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಹೀಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿದ ನಂತರ ಕೂಡ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಚಿಕನ್ ಎಲ್ಲ ಕರೆಕ್ಟಾಗಿ ಕುಕ್ ಆಗಿದೆ. ಇವಾಗ ನಾವು ಆವಾಗಲೇ ರೋಸ್ಟ್ ಮಾಡಿಟ್ಕೊಂಡಿರುವ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ, ಯಾವುದೇ ಚಿಕನ್ ಸುಕ್ಕ ಪೌಡರ್ ಏನೂ ಹಾಕಲಿಕ್ಕಿಲ್ಲ. ಹೀಗೆ ಸಿಂಪಲಾಗಿ ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅದೇ 3 ಹಾಕ್ಲಿಕ್ಕಿರೋದು. ಹೀಗೆ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿ ಹಾಗೆ ಒಂದು 5 ನಿಮಿಷ ಕುಕ್ ಆಗಲಿ. ಇವಾಗ ಕರೆಕ್ಟಾಗಿ ಕುಕ್ ಆಗಿದೆ. ಮೇಲ್ಗಡೆಯಿಂದ ಗಾರ್ನಿಷಿಂಗ್ಗೋಸ್ಕರ ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಹಾಗೆ ಲಿಡ್ ಮುಚ್ಚಿ, ಒಂದು ಕೊತ್ತಂಬರಿ ಸೊಪ್ಪಿದು ಕೂಡ ಫ್ಲೇವರ್ ಎಲ್ಲ ಇಳಿದುಕೊಳ್ಳಿ ಅಂತ ಹಾಗೆ ಲಿಡ್ ಮುಚ್ಚಿ ಒಂದು 2 ನಿಮಿಷ ಹಾಗೆ ಕುಕ್ ಆಗಲಿಕ್ಕೆ ಬಿಟ್ಟರೆ ನಮ್ಮ ಮಂಗಳೂರು ಸ್ಪೆಷಲ್ ಚಿಕನ್ ಮನ್ನ ಬಂಜೋಲ್ ರೆಡಿಯಾಗಿದೆ. ನಿಮಗೆ ಇಲ್ಲಿ ಡ್ರೈ ಬೇಕಿದ್ರೆ ಇನ್ನೂ ಕೂಡ ಹೈ ಫ್ಲೇಮ್ ಇಟ್ಕೊಂಡು ಡ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ಹೀಗೇನೆ ಗ್ರೇವಿ ಥರನೇ ಇಟ್ಕೊಂಡಿದ್ದೀನಿ. ಅನ್ನಕ್ಕೆ ಸ್ವಲ್ಪ ನಂಚ್ಕೊಂಡು ತಿನ್ನುವಾಗ ಸೂಪರಾಗಿ ಬರುತ್ತೆ. ರಸ ಯಾವುದೇ ಬೇಕಂತಿಲ್ಲ, ಇದನ್ನೇ ಹೀಗೆ ನಂಚ್ಕೊಂಡು ತಿನ್ಬೋದು. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಚಿಕನ್ ಬನ್ನ ಮಂಜಲ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಹೇಳಿ. ಸೂಪರಾಗಿ ಬರುತ್ತೆ. ಮಕ್ಕಳಂತೂ ಸೂಪರಾಗಿ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ, ಆಯಿತಾ? ಇವಳು ಬರ್ತಾಳೆ ಅಂತ ಹೇಳ್ತಿದ್ದಾಳೆ, ಹಾಗಾಗಿ ಅವಳ ಕೈಯಲ್ಲಿ ಕೊಟ್ಟದ್ದು. ನೋಡಿದ್ರಲ್ಲ ಬನ್ನ ಮಂಜಲ್ ಹೇಗೆ ಮಾಡೋದು ಅಂತ. ಸೂಪರ್ ಆಗಿ ಈಸಿಯಾಗಿ, ಈಗ ಚಿಕನ್ ಸುಕ್ಕ ಪೌಡರ್ ಮಾಡ್ಕೊಳ್ಬೇಕಂತ ಏನೂ ಇಲ್ಲ, ಈಸಿಯಾಗಿ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಯಾವಾಗ್ಲೂ ಚಿಕನ್ ಸುಕ್ಕ ತಿಂದು ಬೋರ್ ಆಗಿದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ, ಸೂಪರ್ ಆಗಿ ಬರುತ್ತೆ. ಮತ್ತೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ತನಿಷಾ ಈಗ ಥ್ಯಾಂಕ್ ಯು ಅಂತ ಹೇಳ್ತಾಳಂತೆ. ಥ್ಯಾಂಕ್ ಯು ಬನ್ನಿ.